ಅಕ್ರಮ ಕಟ್ಟಡಗಳ ಮೇಲೆ ಹುಬ್ಬಳ್ಳಿ ತಾಲೂಕು ಆಡಳಿತ ಕಾರ್ಯಾಚರಣೆ. ಸುಮಾರು 21 ಎಕರೆ ಒತ್ತುವರಿಯಾದ ಸರ್ಕಾರಿ ಜಮೀನು ವಶಕ್ಕೆ ಪಡೆದ ದಂಡಾಧಿಕಾರಿಗಳು. ತಿಮ್ಮಸಾಗರದಲ್ಲಿ ನಿರ್ಮಿಸಿದ್ದ ಮನೆ ಶೆಡ್ಗಳನ್ನು ತೆರವು. ಹುಬ್ಬಳ್ಳಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಗೆ ತಾಲೂಕು ಆಡಳಿತ ಮುಂದಾಗಿದೆ. ಬುಧವಾರ ನಡೆದ ಕಾರ್ಯಾಚರಣೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ತಿಮ್ಮಸಾಗರ ಗ್ರಾಮದಲ್ಲಿ ನಿರ್ಮಿಸಿದ್ದ ಮನೆ ಶೆಡ್ ಸೇರಿದಂತೆ 21 ಎಕರೆ ಆಸ್ತಿಯನ್ನು ತಾಲೂಕು ಆಡಳಿತ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ನ್ಯೂಸ್ 88 ವಾಹಿನಿಯ ಜೊತೆ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು 21 ಎಕರೆ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಲು ಪ್ರಯತ್ನ ಮಾಡುತ್ತಿರುವ ಜನಗಳಿಗೆ ಎಚ್ಚರಿಕೆ ನೀಡಿ ಸರ್ಕಾರದ ಜಾಗವನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಈ ಏನು ಗಾಯರಾನ ಗೋಮಾಳ ಜಮೀನು 21 ಎಕರೆ ಜಮೀನಿದೆ. ಇಲ್ಲೇ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಗಾಯರಾನ ಜಮೀನಿನಲ್ಲಿ 20-30 ಅಂದಾಜು 20-30 ಸೈಟ್ ಅತಿಕ್ರಮಣ ಮಾಡಿ, ಅಂದರೆ ಅತಿಕ್ರಮಣ ಪ್ರಯತ್ನ ಮಾಡಿ ಕಲ್ಲು ಹಾಕ್ಕೊಂಡು ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ಸರ್ಕಾರದ ಆದೇಶ ಇದೆ. ಆ್ಯಕ್ಚುಲ್ ಗೋಮಾಳ ಜಮೀನಾಗಿರೋದ್ರಿಂದ ಈ ಜಮೀನೇನು ಕಲ್ಲು ಹಾಕಿದ್ದನ್ನು ನಾವು ತೆರವುಗೊಳಿಸ್ತಾ ಇದ್ದೀವಿ. ಇಲ್ಲ ಅವು ಯಾವ ಕೂಡ ಈಗಾಗಲೇ ಪಂಚಾಯತಿಗೆ ಎಂಟ್ರಿ ಆಗ್ಯಾವು. ಹಿಂದೆ ಆಶ್ರಯ ಪಟ್ಟ ಕೊಟ್ಟಿದ್ದವು. ಆ್ಯಕ್ಚುಲ್ ಆ ಮನೆ ಒಂದಿಷ್ಟು ಮನೆ ಇಲ್ಲ ಅಂತಾರೆ, ಅವನು ಚೆಕ್ ಮಾಡ್ತಾಯಿದ್ದೇವೆ. ಈಗೇನು ಈ ರೋಡ್ ಇಚ್ಚಿಕೆ ಏನದವು ಅವು ಎಲ್ಲ ಕೂಡ ಈಗ ಅನಧಿಕೃತ ಆ್ಯಕ್ಚುಲಿ ಈಗ ಮಾಡಕ್ಕಂತಾರೆ. ಅವನು ಕೂಡ ಚೆಕ್ ಮಾಡಿ ಅವು ಅನಧಿಕೃತ ಇದ್ದರೂ ಕೂಡ ಅವ್ರನ್ನೂ ತೆರವುಗೊಳಿಸೋಕೆ ನಾವು ಕ್ರಮ ಕೈಗೊಳ್ತೀವಿ. ನಾರೇ 86ನೇ ಇಸ್ವಿಯಾಗ ಬಂದನ್ರಿ. ನಾನು 90ನೇ ಇಸ್ವಿಯಲ್ಲಿಂದ ಅಂಗನವಾಡಿ ಕೆಲಸ ಮಾಡ್ತಿದ್ದೆ, ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಈಗ ನಮ್ಗೆ ಇಷ್ಟು ದಿನ ಆದರೂ ಕೊಟ್ಟಿದ್ದಿಲ್ಲ ಮನಿನ. ಈಗ ಊರಾನರು ಹಂಚ್ಕೊಟ್ಟಿದ್ರು ನನಗೆ. ಊರಾನರು ಹಂಚ್ಕೊಟ್ರೆ ನಾವು ಹಾಕ್ಕೊಂಡಿದ್ನಿ ರೀ. ನಂದು ಅಂಗನವಾಡಿದು ಒಂದಿಟ್ಟು ರೊಕ್ಕ ಬಂದಿತ್ತು ರೀ. ಅದನ್ನ ತೊಗೊಂಡು ನಾ ಕಟ್ಕೊಳಕತ್ತಿದ್ನಿ ರೀ. ಏನು ನೋಟಿಸ್ ಕೊಟ್ಟಿಲ್ರಿ, ಏನು ಕೊಟ್ಟಿಲ್ಲ. ಏಕಾಏಕಿ ಬಂದು ಬಿಡ್ಸ್ಯಾರ್ರಿ. ನನಗೆ ಗುರ್ತೂ ಇಲ್ರಿ. ನಾವು ಅಲ್ಲೇ ಊರಾಗ ಬಾಡಿಗೆ ಅದನ್ರಿ. ಬಾಡಿಗೆ ಇದಕ್ಕೆ ಈಗ ನೀರು ಹೊಡ್ಯಾಕ ನಾವು ಬರೋಕಿದ್ನಿ ರೀ. ಮುಂಜಾನೆ 10 ಗಂಟೆ ಅಂದ್ರೆ ಬಂದು ಇದು ಮಾಡ್ಯಾರ ನೋಡ್ರಿ, ಕೆಡವ್ಯಾರ.